ವೆಲ್ಕಮ್ ಬ್ಯಾಕ್. ಸ್ಪೆಷಲ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಭಾರತೀಯ ಜನತಾ ಪಕ್ಷ ಜಯಬೇರಿನೇನೋ ಬಾರಿಸ್ತು, ಆದರೆ ಕಮಲ್ನ ನಿಜವಾಗ್ಲೂ ಕಮಾಲ್ ಮಾಡೋದಕ್ಕೆ ಕಾರಣ ಆದ್ರೂ ಏನು ಅಂತ ಹುಡುಕೋಕ್ ಹೋದಾಗ 10 ಕಾರಣಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದನ್ನ ನೋಡಿಯೇ ಜನ ಭಾರತೀಯ ಜನತಾ ಪಕ್ಷಕ್ಕೆ ಅಭೂತಪೂರ್ವವಾದ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂತ. ದೇಶದಾದ್ಯಂತ ಪ್ರಧಾನಿ ನರೇಂದ್ರ ಮೋದಿಯ ಅಲೆ ಇದೆ ನಿಜ, ಆದರೆ ನೋಟ್ ಬ್ಯಾನ್ ಮೂಲಕ ತಾವು ಬಡವರ ಪರ ಇದ್ದೀವಿ ಅಂತ ನಿರೂಪಿಸಿಕೊಂಡದ್ದು ಅವರಿಗೆ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಟ್ಟಿದೆ. ಭಾರತೀಯ ಜನತಾ ಪಕ್ಷಕ್ಕೆ ವರವಾದ SP ಮತ್ತು BSPಯ ತಪ್ಪು ಲೆಕ್ಕಾಚಾರಗಳು, ಒಂದು ಅಪ್ಪ ಮಗನ ನಡುವೆ ನಡೆದಂತಹ ದೊಡ್ಡ ಮಟ್ಟದ ಮನಸ್ತಾಪಗಳು, ಆದರೆ ಅದಕ್ಕೆ ಹೈ ಡ್ರಾಮಾ ಮನಸ್ತಾಪ ಏನಿದೆ ಆದರೆ ಅದು ವರವಾಗಿ ಪರಿಗಣಿಸಲಿಲ್ಲ BSPಗೆ. ಹಾಗಾಗಿ SP ಒಂದು ಕಡೆ, BSP ಮತ್ತೊಂದು ಕಡೆ, ಇಬ್ಬರದು ರಾಂಗ್ ಜಡ್ಜ್ಮೆಂಟ್. ಅದು ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡ ಪ್ಲಸ್ ಪಾಯಿಂಟ್ ಆಯಿತು. ಇನ್ನು ಮುಸ್ಲಿಂ ದಲಿತ ವರ್ಗದವರು ಜಾಟ್ ಮತಗಳ ವಿಭಜನೆ ಏನಾಯಿತು ಅಂದರೆ MIM ಸ್ಪರ್ಧೆ ವರ್ಕ್ ಆಗದ, ಮಾಯಾವತಿಯ ದಲಿತ ಕಾರ್ಡ್ ಫಲಿಸದ, NRLDA ಅಜಿತ್ ಸಿಂಗ್ ಲೆಕ್ಕಾಚಾರ ಯಾವುದು ಕೂಡ ಅವ್ರಿಗೆ ವರ್ಕೌಟ್ ಆಗಲೇ ಇಲ್ಲ. ಇನ್ನು ಯಾದವರು ಅಂತ ಬಂದಾಗ ಅಗೈನ್ ಭಾರತೀಯ ಜನತಾ ಪಕ್ಷ ತನ್ನ ಅಧಿಪತ್ಯವನ್ನು ಸಾಧಿಸೋಕೆ ಸಾಧ್ಯ ಆಗಿದೆ. ಯಾದವೇತರರ OBC ಜಾಟ್ವೇತರ ದಲಿತ ವರ್ಗ ಮೇಲ್ವರ್ಗದ ಸಮುದಾಯಗಳ ಮೇಲೆ ಕಣ್ಣಿಟ್ಟಿದ್ರು. ಈ ಸಮುದಾಯಗಳ ಒಟ್ಟು ಮತದ ಪ್ರಮಾಣ 55% 60%. ಹೀಗಾಗಿ ಅಷ್ಟನ್ನು ಕೂಡ ಅಂದರೆ ಅದರ 90% ಭಾಗ ಭಾರತೀಯ ಜನತಾ ಪಕ್ಷ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಹೀಗಾಗಿ ದೊಡ್ಡ ಮಟ್ಟದ ಜಯವನ್ನು ದಾಖಲು ಮಾಡೋಕ್ಕೆ ಸಾಧ್ಯ ಆಯಿತು. ಒಬ್ಬ ಮುಸ್ಲಿಮರಿಗೂ ಕೂಡ ಟಿಕೆಟ್ ಕೊಡದೆ BJP ಧರ್ಮ ರಾಜಕೀಯವನ್ನ ಮಾಡಿದೆ ಅನ್ನೋದು ಕೂಡ ದೊಡ್ಡ ಮಟ್ಟದ ಬೆಳವಣಿಗೆ. ಹೀಗಾಗಿ ಇದರ ಹಿಂದೆ ಹಲವಾರು ದೊಡ್ಡ ದೊಡ್ಡ ಬ್ರೈನ್ ವರ್ಕ್ ಆಗಿದೆ. ಇನ್ನು ಬೂತ್ ಮಟ್ಟದಲ್ಲಿ BJPಯ ಪಕ್ಷ ಸಂಘಟನೆ ಎಕ್ಸಾಕ್ಟ್ಲಿ ಬಿಕಾಸ್ ಯಾವಾಗ ಅದನ್ನೇ ನರೇಂದ್ರ ಮೋದಿ ಅವರು ತಮ್ಮ ಟ್ವೀಟಲ್ಲಿ ಮೆನ್ಷನ್ ಮಾಡ್ತಾರೆ, ತಳಮಟ್ಟದ ಕಾರ್ಯಕರ್ತರು ಅಂತ ಮೆನ್ಷನ್ ಮಾಡ್ತಾರೆ, ಆದರೆ ಈ ಪದ ಉಪಯೋಗಿಸಿಲ್ಲ ಅವರು. ಆ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆ ಅಂದರೆ ಅದ್ರ ಇವರು ಕೂಡ ಸೇರ್ಕೋತಾರೆ. ಕಾರ್ಯಕರ್ತರು ಪ್ಲಸ್ ಬೂತ್ ಮಟ್ಟದಲ್ಲಿ BJPಯ ಪಕ್ಷ ಸಂಘಟನೆ ಯಾರು ಮಾಡಿದ್ದಾರೆ ಅವರಿಗೆ ಆ ಮಟ್ಟದಲ್ಲಿ ಗೆಲುವು ಶುರುವಾದರೆ ಅದು ದೊಡ್ಡ ಮಟ್ಟಕ್ಕೆ ಹೊಟ್ಟೋಗುತ್ತೆ. ಇನ್ನು ಗೆಲ್ಲುವ ಕುದುರೆಗಳಿಗೆ ಮಾತ್ರ ಟಿಕೆಟ್ ಕೊಟ್ಟಿದ್ದಾರೆ. ಅಂದರೆ ಇನ್ಯಾವುದೋ ಬೇರೆ ಲೆಕ್ಕಾಚಾರ ನೋಡಬೇಕು, ಅದು ಧರ್ಮ ನೋಡಬೇಕು, ಮತ್ಯಾವುದೋ ನೋಡಿಲ್ಲ. ಈ ಕ್ಯಾಂಡಿಡೇಟ್ ಗೆಲ್ತಾರೆ ಅಂದರೆ ಆ ಕ್ಯಾಂಡಿಡೇಟ್ಗೆ ಟಿಕೆಟ್ ಹೋಗಿದೆ ಅನ್ನುವ ಒಂದು ದೊಡ್ಡ ಕಾರಣವೂ ಕೂಡ ಇಲ್ಲಿ ಗಮನಿಸಬೇಕಾದಂಥ ವಿಚಾರ. ಇನ್ನು BJP ಅಧ್ಯಕ್ಷ ಅಮಿತ್ ಶಾ, ಚುನಾವಣಾ ಚಾಣಕ್ಯ ಸುನೀಲ್ ಬನ್ಸಾಲ್, ಇವರಿಬ್ಬರ ತಂತ್ರಗಾರಿಕೆ ಏನಿದೆ, ಬಿಕಾಸ್ ಯಾವುದೇ ಒಂದು ರಾಜಕೀಯ ಅಂದಾಗ ತಂತ್ರಗಾರಿಕೆ ಬೇಕು, ಅದು ಕೂಡ ವರ್ಕೌಟ್ ಆಗಿದೆ. ಲಾಸ್ಟ್ ಸಾಮಾಜಿಕ ಜಾಲತಾಣಗಳ ಮೂಲಕ ಪ್ರಚಾರ ಮಾಡಿದ್ದು ಕೂಡ ವರ್ಕ್ ಆಗಿದೆ. ಅಭಿನವ ಅಮಿತ್ ಶಾ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಪಾಳೆಯದಲ್ಲಿ ಸುನೀಲ್ ಬನ್ಸಾಲ್ ಅವರನ್ನ ಕರೆಯೋದೇ ಅಭಿನಯ ಅಮಿತ್ ಶಾ ಅಂತ. ಯಾಕೆಂದ್ರೆ ಅಮಿತ್ ಶಾ ರಾಷ್ಟ್ರ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಹೋದ್ಮೇಲೆ, ರಾಷ್ಟ್ರಾಧ್ಯಕ್ಷರಾಗಿ ಹೋದ್ಮೇಲೆ ಉತ್ತರ ಪ್ರದೇಶದಲ್ಲಿ ಸುನೀಲ್ ಬನ್ಸಾಲ್ ಆ ಪಾತ್ರಕ್ಕೆ ತಾವು ಬಂದರು. ಹಲವಾರು ರಣತಂತ್ರಗಳನ್ನು ಹೆಣೆಯೋಕೆ ಶುರು ಮಾಡಿದ್ರು. ಅಂದರೆ ಎಲ್ಲೆಲ್ಲಿ ಭಾರತೀಯ ಜನತಾ ಪಕ್ಷ ಸ್ಟ್ರಾಂಗ್ ಇದೆ ಅದೆಲ್ಲವನ್ನು ಕೂಡ ತುಂಬ ಅಬ್ಸರ್ವ್ ಮಾಡಿ ಇನ್ನೂ ಸ್ಟ್ರಾಂಗ್ ಮಾಡಿದ್ರು. ಎಲ್ಲೆಲ್ಲಿ ದೌರ್ಬಲ್ಯಗಳು ಅಂದರೆ ವೀಕ್ನೆಸ್ ಎಲ್ಲೆಲ್ಲಿ ಕಂಡು ಬರ್ತಾ ಇತ್ತು ಅಲ್ಲಿ ತಮ್ಮದೇ ಆದಂತಹ ಸ್ಪೆಷಲೈಸೇಷನ್ ವರ್ಕ್ ಮಾಡಿದ್ರು. ಹೀಗಾಗಿ ಅಲ್ಲೂ ಕೂಡ ತಮ್ಮ ಛಾಪನ್ನು ಮೂಡಿಸೋದಕ್ಕೆ ಸಾಧ್ಯ ಆಯಿತು ಅಂತ ಅಮಿತ್ ಶಾ ಲೆಕ್ಕಾಚಾರವನ್ನು ಯಥಾವತ್ತಾಗಿ ಅಭಿನವ ಅಮಿತ್ ಶಾ ಚುನಾವಣಾ ಚಾಣಕ್ಯ ಅಂತಲೇ ಈಗ ಕರೆಯಲಾಗ್ತಾ ಇದೆ. ಅದು ಸುನೀಲ್ ಬನ್ಸಾಲ್ ಅವರನ್ನ ಆ ದೌರ್ಬಲ್ಯಗಳನ್ನು ಪತ್ತೆ ಹಚ್ಚಿ ಅದಕ್ಕೊಂದು ಸ್ಟ್ರಾಟಜಿ ಅಂದರೆ ಸೂತ್ರಗಳನ್ನು ಕಂಡು ಹಿಡಿದುಕೊಂಡು ಪಂಚಾಯತ್ ಚುನಾವಣೆಗಳಲ್ಲಿ ಎಲ್ಲ 3000 ಕ್ಷೇತ್ರದಲ್ಲಿ ಬಿಜೆಪಿ ಸ್ಪರ್ಧೆ,
ಈ ಮೂಲಕ ಸ್ಥಳೀಯ ಮಟ್ಟದಲ್ಲಿ ಬಿಜೆಪಿಗೆ ಮತ್ತೆ ಶಕ್ತಿಯನ್ನ ತುಂಬುವಂತಹ ಪ್ರಯತ್ನ ಕೂಡ. ಅಂದ್ರೆ ಎಲ್ಲ ಮತಗಟ್ಟೆಗಳಲ್ಲೂ ರಣತಂತ್ರವನ್ನ ಹೆಣೆದು ಮಹತ್ವದ ಪಾತ್ರವನ್ನು ವಹಿಸಿದ್ರು. ವಿಧಾನಸಭೆ ಚುನಾವಣೆಗೋಸ್ಕರ 1.28 ಲಕ್ಷ ಬೂತ್ಗಳನ್ನ ಸ್ಥಾಪನೆ ಮಾಡಲಾಯಿತು. ಯು ಕ್ಯಾನ್ ಇಮ್ಯಾಜಿನ್, 1.25 ಲಕ್ಷ ಬೂತ್ಗಳು, ಪ್ರತಿ ಬೂತ್ಗೂ 10 ಕಾರ್ಯಕರ್ತರನ್ನ ನಿಯೋಜಿಸಲಾಯಿತು. ದಟ್ಸ್ ಎಕ್ಸಾಕ್ಟ್ಲಿ ನರೇಂದ್ರ ಮೋದಿ ಮಾತಾಡಿದ್ದು ಟ್ವೀಟ್ನಲ್ಲಿ, ಕೆಳಮಟ್ಟದ ಆ ಕಾರ್ಯಕರ್ತರು ಅಂತ. 150 ಕಾರ್ಯಕರ್ತರೊಳಗೊಂದ ಕಾಲ್ ಸೆಂಟರ್, ಅದು ಲಕ್ನೋದ ಔಟ್ಸ್ಕರ್ಟ್ಸ್ ಅಲ್ಲಿ ಇದೆ. ಅಂದ್ರೆ ಲಕ್ನೋ ಸಿಟಿಯ ಹೊರವಲಯದಲ್ಲಿ ಈ 150 ಜನ ಕಾರ್ಯಕರ್ತರೇನಿದ್ದಾರೆ ಅವರು ಕಾಲ್ ಸೆಂಟರ್ ಮೂಲಕ ಎಲ್ಲ ಮಾಹಿತಿಯನ್ನು ಕೂಡ ತಲುಪಿಸೋ ಪ್ರಯತ್ನ ಮಾಡ್ತಾರೆ ಎಲ್ಲ ಕಾರ್ಯಕರ್ತರಿಗೂ. ಇಷ್ಟು ಕೂಡ ವೆರಿ ನೀಟ್ ಅಂಡ್ ಸ್ಟ್ರಾಟಜಿಕಲ್ ಪ್ಲಾನಿಂಗ್ ಆಗಿ ನಡೆಯುತ್ತೆ. ಅದು ಒಂದ್ ಕಡೆ ಅಮಿತ್ ಶಾ, ಇನ್ನೊಂದು ಕಡೆ ಅಭಿನವ ಅಮಿತ್ ಶಾ ಅಂತಾನೆ ಕರೆಯಲ್ಪಡುವಂತಹ ಬನ್ಸಾಲ್ ಏನಿದ್ದಾರೆ, ಸುನಿಲ್ ಬನ್ಸಾಲ್, ಅವರಿಬ್ಬರ ಚಾಣಾಕ್ಷತನ ಇದು. ಇವತ್ತು ಈ ಸಂಭ್ರಮ, ಈ ಸಂತೋಷ, ಈ ವಿಜಯದೊಂದಿಗೆ